ಸಿಲಿಂಡರ್ ಸಂಕಟಕ್ಕೆ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ನಲುಗಿ ಹೋಗ್ತಾ ಇದೆ. ಇದರಿಂದ ಫುಡ್ ಸಪ್ಲೈ ಚೈನ್ ಮೇಲೆ ಬಹಳ ದೊಡ್ಡದಾದಂತ ಪೆಟ್ಟು ಬಿದ್ದಿದೆ. ಬೆಂಗಳೂರಿನ ಮಂತ್ರಾಲಯ ಕೆಫೆಗೆ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಮಂತ್ರಾಲಯ ಕೆಫೆನಲ್ಲಿ ಮೆನುವಿನಲ್ಲಿ ಕಡಿತವನ್ನು ಮಾಡಿದ್ದಾರೆ. ಮೆನು ಎಲ್ಲ ರಿವೈಸ್ ಮಾಡಿದ್ದಾರೆ. ಮೆನು ಕಾರ್ಡಲ್ಲಿ ಡಿಸ್ಪ್ಲೇ ಮಾಡಿರುವ ಎಲ್ಲ ಐಟಮ್ಸ್ ಪೂರೈಸೋದಿಲ್ಲ. ಸದ್ಯ ಇರುವಂತಹ ಸಿಲಿಂಡರ್ ಕೇವಲ 2 ದಿನಗಳಿಗೆ ಮಾತ್ರ ನಮ್ಮ ಹೋಟೆಲಿಗೆ ಸಾಕಾಗುತ್ತೆ. ಮತ್ತೆ ಏನಾದರೂ ಸಿಲಿಂಡರ್ ನಮಗೆ ಲಭ್ಯ ಆಗದೆ ಹೋದ್ರೆ ಅನಿವಾರ್ಯವಾಗಿ ಹೋಟೆಲ್ ಕ್ಲೋಸ್ ಮಾಡ್ತೀವಿ ಅಂತ ಮಾಲೀಕರು ಬೇಸರಗೊಂಡಿದ್ದಾರೆ. ಸಮಸ್ಯೆ ಏನು ಹೆಚ್ಚಿನ ಮಟ್ಟದಲ್ಲಿ ಆಗಿಲ್ಲ, ಆದ್ರೆ ಕೆಲವರು ಬೇಕು ಅಂತ ಸೃಷ್ಟಿ ಮಾಡ್ತಿರೋದು ಈ ಸಿಲಿಂಡರ್ ಅಭಾವವನ್ನ, ಕೃತಕ ಅಭಾವ ಸೃಷ್ಟಿ ಮಾಡಿ ದುಡ್ಡು ಮಾಡುವ ದಂಧೆಗಿಳಿದಿದ್ದಾರೆ ಅಂತ ಕಾಳಸಂತೆಕೋರರ ವಿರುದ್ಧ ಮಂತ್ರಾಲಯ ಕೆಫೆ ಮಾಲೀಕರು ಕಿಡಿಕಾರಿದ್ದಾರೆ. ದಿನಕ್ಕೆ ಸಾವಿರಾರು ರೂಪಾಯಿ ಲಾಸ್ ಆಗ್ತಿದೆ ಅಂತ ಮಾಲೀಕರು ಅಳಲು ತೋಡ್ಕೊಳ್ತಿದ್ದು, ಆಪತ್ಕಾಲದಲ್ಲಿ ಸುಲಿಗೆ ಮಾಡುವಂತಹ ಕಾಳಸಂತೆ ದಂಧೆಕೋರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅದೇ ರೀತಿಯಾಗಿ ಸಮಸ್ಯೆ ಎದುರಾಗಿದೆ. ರೈಟ್, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಮಂತ್ರಾಲಯ ಕೆಫೆಗೆ ಎದುರಾಗಿರುವ ಸಂಕಟ ಎಂಥದ್ದು ಅಂತ ಹೇಳಿ ನಮ್ಮ ಪ್ರತಿನಿಧಿ ಶರತ್ ಹುಣಸೂರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿ ಇಡೀ ವಿಶ್ವದಾದ್ಯಂತ ಸಮಸ್ಯೆ ತಂದಿಟ್ಬಿಟ್ಟಿದೆ. ಅದರಲ್ಲೂ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಅಂದ್ರೆ ಗ್ಯಾಸ್ ಸಮಸ್ಯೆ ಅಂತ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು ಪವರ್ ಟಿವಿ. ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ, ನಗರದ ಯಾವ ಹೋಟೆಲ್ ಅಲ್ಲಿ ಏನೇನ್ ಪರಿಸ್ಥಿತಿ ಇದೆ ಅಂತ. ಈಗ ಸದ್ಯ ನಾನು ರಾಜಾಜಿನಗರದಲ್ಲಿರುವಂತಹ ಮಂತ್ರಾಲಯ ಕೆಫೆ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಸೇಮ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಈ ಮಂತ್ರಾಲಯ ಕೆಫೆನಲ್ಲೂ ಅಷ್ಟೇ ಅದೇ ರೀತಿಯಾಗಿ ಸಮಸ್ಯೆ ಎದುರಾಗಿದೆ. ಇಲ್ಲೂ ಕೂಡ ಅಷ್ಟೇ ದಿನಕ್ಕೆ 2 ಸಿಲಿಂಡರ್ ಬೇಕಾಗಿರುತ್ತೆ, ಆದ್ರೆ ಇರೋದೇ 1 ಸಿಲಿಂಡರ್. ಇರೋದ್ರಲ್ಲಿ ಹೆಂಗೋ ಮೇಂಟೈನ್ ಮಾಡ್ತಿದೀವಿ. ಹೀಗೆ ಮುಂದುವರುತ್ತೆ ಅಂತಂದ್ರೆ ಏನ್ ಮಾಡೋದು ಅನ್ನುವಂತ ಚಿಂತಾಕ್ರಾಂತರಾಗಿದ್ದಾರೆ ಇಲ್ಲಿನ ಹೋಟೆಲ್ ಮಾಲೀಕರು ಕೂಡ. ಪ್ರಸ್ತುತವಾಗಿ ಇಲ್ಲಿ ರೆಗ್ಯುಲರ್ ಆಗಿ ಹಲವು ತಿಂಡಿ ತಿನಿಸುಗಳನ್ನ ವೆರೈಟಿ ಆಗಿ ಮಾಡಲಾಗ್ತಾ ಇತ್ತು. ಜೊತೆಗೆ ನಾರ್ತ್ ಇಂಡಿಯನ್ಸ್ ಜೊತೆಗೆ ಚೈನೀಸ್ ಐಟಮ್ಸ್ ಗಳನ್ನೆಲ್ಲ ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಕಾರಣ ಏನು ಅಂತಂದ್ರೆ ಇದೇ ಗ್ಯಾಸ್ ಅಭಾವ. ಇಷ್ಟೇ ಯಾರನ್ನೇ ಕೇಳಿದ್ರು ಕೂಡ ನಮ್ಗೆ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿನ ಹೋಟೆಲ್ ಮಾಲೀಕರು ಕೂಡ ಇರೋದು. ಅವ್ರನ್ನೇ ಮಾತಾಡ್ತೀನಿ, ಹೋಟೆಲ್ ಮಾಲೀಕರನ್ನ ಏನೇನ್ ಸಮಸ್ಯೆ ಉದ್ಭವಿಸಿದೆ ಅಂತ ಹೇಳಿ. ಸರ್ ನಮಸ್ತೆ, ಈಗ ಏನ್ ಸಮಸ್ಯೆ ಆಗಿದೆ ಹೋಟೆಲ್ಗಳಿಗೆ ಈ ಗ್ಯಾಸ್ ನಿಂದಾಗಿ ಅಂತ ಹೇಳಿ ನೀವ್ ಯಾವ ರೀತಿಯ ಸಮಸ್ಯೆ ಎದುರಿಸ್ತಾ ಇದ್ದೀರಿ ಅಂತ? ಗ್ಯಾಸ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಒಂದ್ ವಾರದಿಂದ ಸಮಸ್ಯೆ ಕಮರ್ಷಿಯಲ್ ಅವರು ಬೇಕು ಅಂತಾನೆ ಮಾಡಿದ್ದಾರೆ ಸರ್. ಇದು ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ ನಾವೆಲ್ಲಾ ತರದ್ದು ಕೊಟ್ಟಿದೀವಿ, ಏನೂ ಆಗಿಲ್ಲ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ತಪ್ಪಿದೆಯೋ ರಾಜ್ಯ ಸರ್ಕಾರ ತಪ್ಪಿದೆಯೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಗ್ರಾಹಕರಿಗೆ ನಾವ್ ಏನ್ ಕೊಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಹೋಟೆಲ್ ಮಾಲೀಕರು ಎಲ್ಲರೂ ಆಲ್ಮೋಸ್ಟ್ ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿದೆ. ನಮ್ದು ಇನ್ನೊಂದು ದಿವಸ ಬರುತ್ತೆ ಸರ್, ಅದು ಕಮರ್ಷಿಯಲ್ ಅಷ್ಟೇ. ಆಮೇಲೆ ಮನೆ ತಂದು ಹಾಕೊಳ್ಳೋದ್ರೆ ಇವಾಗೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಆ ತಂದು ಹಾಕೊಳ್ಳಬಾರದು ಕಾನೂನು ಪ್ರಕಾರ. ಅದು ಏನಿದೆಯೋ ಅದನ್ನ ಮಾಡ್ತಾ ಇದೀವಿ ಸರ್ ನಾವು. ಸೊ ಇರೋದು ಇವತ್ತೊಂದ್ ದಿವಸ ಬರ್ಬೋದು ಸರ್. ನಮ್ದು ನಾವು ಜ್ಯೂಸ್ ಐಸ್ ಕ್ರೀಮ್ ಕೊಟ್ಕೊಂತೀವಿ ಸರ್, ಇನ್ನೇನು ಮಾಡಕ್ಕಾಗಲ್ಲ. ಈಗ ನಿಮ್ಗೆ ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಹೆಚ್ಚು ಕಸ್ಟಮರ್ಸ್ ಗಳು ಬರ್ತಾ ಇರ್ತಾರೆ. ಈಗ ನೀವು ಮೆನು ಕಡಿತ ಮಾಡಿದೀರಾ? ನೀವು ಮೆನು ಕಡಿತ ಮಾಡಿದ್ರಿಂದ ಏನಾದ್ರೂ ಬರೋ ಸಾರ್ವಜನಿಕರ ಸಂಖ್ಯೆ ಕಮ್ಮಿ ಆಗಿದೆಯಾ ಅಂತ? ಬರೋದೇನಂದ್ರೆ ನಾವು ಚೈನೀಸ್ ಮಾಡ್ತೀವಿ, ಚೈನೀಸ್ ಸ್ಟಾಪ್ ಮಾಡಿದೀವಿ. ಮತ್ತೆ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಕರಿಯೋ ಐಟಮ್ ಸ್ವಲ್ಪ ಕಡಿಮೆ ಮಾಡಿದೀವಿ. ಎಷ್ಟು ಬೇಗ ಅಡಿಗೆ ಆಗುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಇಡ್ಲಿ ಮಾಡ್ತಾ ಇದೀವಿ, ವಡೆನೂ ಕಮ್ಮಿ ಮಾಡ್ಕೊಂಡಿದೀವಿ. ಆಮೇಲೆ ಒಂದು ಚಿತ್ರಾನ್ನ ಇಂಥದ್ದು ಏನಾದ್ರೂ ಬೇಗ ಆಗಿ ನಮಗೆ ಗ್ಯಾಸ್ ಕಮ್ಮಿ ಆಗುವಂತದ್ರಲ್ಲಿ ಮಾಡ್ತಾ ಇದೀವಿ ಸರ್. ದೋಸೆ ಎಲ್ಲ ಸ್ಟಾಪ್ ಮಾಡಿದೀವಿ ಸರ್. ಈಗ ಯುದ್ಧದ ಎಫೆಕ್ಟ್ ಇಲ್ಲಿಗೆ ತರ್ತಾ ಇದೆ ಅನ್ನೋ ಮಾತಿದೆ, ಆಯ್ತಾ? ಈಗ ಅಲ್ಲಿಂದ ಆಮದು ಮಾಡಿಕೊಳ್ಳುವಂತ ತೈಲದಲ್ಲಿ ಅಭಾವ ಸೃಷ್ಟಿಯಾಗಿರೋದ್ರಿಂದ ಹಿಂಗೆಲ್ಲ ಆಗ್ತಾ ಇದೆ ಅಂತ. ನಿಜವಾಗ್ಲೂ ಅದರ ಸಮಸ್ಯೆ ನಾವು ಎದುರಿಸ್ತಾ ಇದೀವ ಅಥವಾ ಇಲ್ಲಿ ಬೇಕು ಅಂತ ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚು ರೇಟ್ಗೆ ಬೆಲೆ ಮಾರಾಟ ಮಾಡ್ಕೊಳ್ಬೇಕು ಸಿಲಿಂಡರ್ ಅನ್ನೋ ರೀತಿಯಾಗಿ ಏನಾದ್ರು ಉದ್ಭವ ಆಗಿದೆಯಾ? ನಿಮ್ಗೆ ಏನ್ ಅನ್ಸುತ್ತೆ ಇದು? ಸರ್ ಇದು ಬೇಕು ಅಂತಾನೆ ಮಾಡ್ತಾ ಇದಾರೆ ಅಂತ ಸರ್ ಅನ್ಸುತ್ತೆ ಸರ್. ಯಾಕಂದ್ರೆ ಯುದ್ಧ ಸ್ಟಾರ್ಟ್ ಆಗಿ 3 ತಿಂಗಳು ಎಲ್ಲಾನು ಇರುತ್ತೆ ಸರ್. ನನಗೆ ಗೊತ್ತಿರೋ ಪ್ರಕಾರ, ಇದು ನನ್ನ ಮಾಹಿತಿ, 3 ತಿಂಗಳವರೆಗೂ ನಮ್ಮ ಗೌರ್ಮೆಂಟ್ ಅಂದ್ರೆ ಸರ್ಕಾರ, ಭಾರತ ಸರ್ಕಾರನೇ ಸ್ಟಾಕ್ ಇಟ್ಕೊಂಡಿರುತ್ತೆ. ಇದು ಬೇಕು ಕ್ರಿಯೇಟ್ ಮಾಡಿದ್ರೆ ಒಂದು ಗ್ಯಾಸ್ಗೆ 6,000 ರೂಪಾಯಿ 4,000 ರೂಪಾಯಿ ಈ ತರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್. ಸ್ಟಾರ್ಟಿಂಗ್ ಬಂದು ಒಂದು ಗ್ಯಾಸ್ಗೆ 3,000 ರೂಪಾಯಿ ಕೇಳಿದ್ರು. ಆಮೇಲೆ ತಿರ್ಗಾ ಒಂದೊಂದೇ 4, 5 ಆ ತರ ಕೇಳ್ಕೊಂಡ್ ಬರ್ತಾ ಇದಾರೆ. ಇವತ್ತು ಮದುವೆ ಮಾಡ್ತಾ ಇರೋರು ಹೆಂಗ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದಾರೆ. ಅದೆಲ್ಲ ಎಲ್ಲಿಂದ ಬಂತು ಗ್ಯಾಸ್? ಇವೆಲ್ಲ ನಾವು ಲೆಕ್ಕ ತಗೊಂಡ್ರೆ ಏನೋ ಮಾಫಿಯಾ ನಡೀತಾ ಇದೆ. ಇದರ ಎಫೆಕ್ಟ್ ನಿಮಗ್ ತಟ್ಟಿದೆ. ಹೀಗೆ ಮುಂದುವರಿತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡೋದು ಹಾಗಾದ್ರೆ ಅಂತ? ಸರ್ ಇವಾಗ ಸೌದೆ ಬಂದಿದೆ ಅಂತಾರೆ. ಸೌದೆಯಲ್ಲಿ ಮಾಡೋರು ಭಟ್ರುಗಳು ಇಲ್ಲ ಸರ್. ಆಗಿನ ಕಾಲ ಸೌದೆನೆ ಹೋಯ್ತು. ಇವಾಗೆಲ್ಲ ಗ್ಯಾಸ್ ಹಚ್ಚಿ ಮಾಡೋರು. ಏನು ಮಾಡಕ್ಕಾಗಲ್ಲ ಸರ್, ನಾವು ಬಾಗ್ಲು ಹಾಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಇದು ಹೋಟೆಲ್ ಮಾಲೀಕರ ಮಾತಾಗಿತ್ತು. ಏನಂತಂದ್ರೆ ಇದೇ ರೀತಿಯಾಗಿ
ಅಭಾವ ಸೃಷ್ಟಿಯಾಗ್ತಾ ಹೋಗ್ತು ಅಂತಂದ್ರೆ ಇನ್ನು ಅಭಾವ ಅಂದ್ರೆ ಇನ್ನೊಂದು ಗ್ಯಾಸ್ ಸಿಲಿಂಡರ್ ಅಷ್ಟೇ ಉಳ್ಕೊಂಡಿದೆ, ಅದಾದ್ಮೇಲೆ ಗ್ಯಾಸ್ ಬರೋದಿಲ್ಲ. ಸೊ ಹಾಗಾಗಿ ನಾವು ಹೋಟೆಲ್ ಕ್ಲೋಸ್ ಮಾಡಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಹಾಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಸಮಸ್ಯೆಗೆ ತಾತ್ಕಾಲಿಕ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಹುಡುಕಬೇಕು ಅನ್ನೋದು ಹೋಟೆಲ್ ಮಾಲೀಕರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಶರತ್ ಹುಣಸೂರು, ಬೆಂಗಳೂರು.